ಬಂದರು ಏನಿದ್ರು ಅವ್ರ ಮಕ್ಕಳ ಅವ್ರ ಮೊಮ್ಮಕ್ಕಳ ಮರಿಮಕ್ಕಳ ಇವನ್ನೆಲ್ಲ ಅಧಿಕಾರ ಸೇರಬೇಕು ಅನ್ನುವಂಥ ಉದ್ದೇಶದಿಂದ ಈ ಹಿನ್ನೆಲೆಯಲ್ಲೇ ಒಂದು ಸ್ವಲ್ಪ JDS ಅಥವಾ ನಮ್ಮ ದೇವೇಗೌಡ ಅಂದರೆ ತಪ್ಪಿದ್ರು ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾವೆ. ಕೇಳೋದೇನು ಸತ್ಯನೋದ. ಇನ್ನು ಮುಂದಿನ ದಿನದಲ್ಲಿ ಏನಾಗ್ಬೋದು, ನಮ್ಮ ದೇವೇಗೌಡರ JDS ಒಂದು ಜೀವಂತಿಕೆಯನ್ನು ಪಡಿಬೋದಾ ಅಥವಾ ದೊಡ್ಡ ವಿರೋಧ ಪಕ್ಷ ಆಗ್ಬೋದಾ? ಮತ್ತು ಆಡಳಿತಕ್ಕೆ ಬರೋದಕ್ಕಂತೂ ಭಾಳ ಕಷ್ಟ ಅದ. ಮುಖ್ಯಮಂತ್ರಿ ಮೇನೂ ಆದರೂ ನಮ್ಮ ಕುಮಾರಸ್ವಾಮಿಗಳು ಅದರ ಮುಂದಿನ ದಿನದಲ್ಲೇ ಅದು ಆಗ್ತದೆ ಅನ್ನೋಂಥದ್ದು ಗ್ಯಾರಂಟಿ ಇಲ್ಲ. ಅದೇನೋ ಆಗಲಿ ಪ್ರಯತ್ನಂತೆ ಮಾಡ್ತಾಯಿದ್ದಾರೆ. ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ರೇವಣ್ಣವರಾಗಿರ್ಬೋದು, ದೇವೇಗೌಡರು ಇನ್ನೂ ಆದರೂ ಸಹಿತ ಏನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಎಲ್ಲ ದಿಶೆಯಲ್ಲಿ ಈ ನಮ್ಮ JDS ಮತ್ತೊಂದು ಪ್ರಬಲ ಪಕ್ಷ ಹೊರಹೊಮ್ಮತದನ ಅನ್ನುವಂಥ ಪ್ರಶ್ನೆ ಅಂತ್ಯದ. ನೋಡೋಣ, ಹೊರಗೆ ಬಂದಾಗ ಎಲ್ಲರೂ ಸ್ವಾಗತ ಮಾಡೋಣ ಅದನ್ನು. ಆದರೆ ಅದಕ್ಕೂ ಒಂದು ರೀತಿಯಿಂದ ಒಂದು ತೊಂದರೆ ಆಗುವಂಥ ಸಾಧ್ಯತೆಗಳೆಲ್ಲ ಕಂಡು ಬರ್ತಾಯಿದ್ದಾವೆ. ಏನೂ ಆಗಲಿ ಪ್ರಜ್ವಲ್ ರೇವಣ್ಣ ಹೊರಗೆ ಬರೋದು ಕಷ್ಟ, ನಿಖಿಲ್ ಒಬ್ಬರಿಂದ ಪಕ್ಷ ಕಟ್ಟೋದು ಕಷ್ಟ, ಕುಮಾರಸ್ವಾಮಿಗಳಿಗೆ ಆರೋಗ್ಯದ ಕಾರಣಕ್ಕಾಗಿ ಇನ್ನೂ ಕಷ್ಟ ಆಗಲಿಕ್ಕತ್ತದ. ಒಟ್ಟಾರೆಯಾಗಿ ಯಾವುದಕ್ಕೂ ಆ ಪಕ್ಷ ಉಳಿದಕ್ಕಾಗಿ ಒಂದು ದೊಡ್ಡ ಪವಾಡ ಸದೃಶ ಏನಾದರೂ ಕೆಲಸ ಆಗಬೇಕಾಗಿದೆ, ಅದು ಆಗ್ತದನ ಅನ್ನೋ ಪ್ರಶ್ನೆ. ಏನಾದರೂ ನಿಖಿಲ್ರ ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಯಶಸ್ವಿ ಸಾಧಿಸಲಿ ಅನ್ನುವಂಥದ್ದು. ಆದರೆ ಇನ್ನೂ ಏನಪ್ಪ ಅಂದ್ರೆ ಮೆಚೂರ್ ಆಗಬೇಕಾಗೈತಿ ಅನ್ನೋದನ್ನು ಮಾತು ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ JDS ಸಲುವಾಗಿ. ನಿಮ್ಗೆ ಏನು ಅನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಇದು ತಮ್ಮ ಸತ್ಯದ ಕೈಗಿರಲಿ. ನೋಡ್ತಾ ಇರಿ. ವಂದನೆಗಳು.